ಈ ಮೆಡಿಕಲ್ ಸೀಟು ಅನ್ನೋದು ಏನಾಗಿದೆ ಅಂತಂದರೆ ದೊಡ್ಡ ದಂಧೆ ಆಗೋಗ್ಬಿಟ್ಟಿದೆ. ಕೋಟಿ ಅನ್ನೋದು ಲೆಕ್ಕ ಇಲ್ಲದೆ ಇರೋ ಥರ ಆಗೋಗ್ಬಿಟ್ಟಿದೆ. ಆಮೇಲೆ ನಾನು ಈ ಮೆಡಿಕಲ್ ಸೀಟ್ ಬಗ್ಗೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೊದಲನೇದಾಗಿ ಗೌರ್ಮೆಂಟಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಏನಂತಂದರೆ, ಇವತ್ತು ಗೌರ್ಮೆಂಟ್ ಸೀಟ್ಗಳಿರ್ತವೆ ಮತ್ತು ಸೆಮಿ ಗೌರ್ಮೆಂಟ್ ಸೀಟ್ಗಳಿರ್ತವೆ ಮತ್ತು ಪ್ರೈವೇಟ್ ಸೀಟ್ಗಳಿರ್ತವೆ. ಅದಕ್ಕೆ ಇಷ್ಟಿಷ್ಟು ಅಂತ ಇದ್ದೇ ಇರುತ್ತೆ. ಈಗ ಈ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತಲ್ಲ, ಇದಕ್ಕೆ ಗೌರ್ಮೆಂಟ್ನವರು ಒಂದು ವೆಬ್ಸೈಟ್ನ ಓಪನ್ ಮಾಡಿ ಇದಕ್ಕೆ ಇಷ್ಟು ಅಂತ ಹೇಳಿ ಅವರು ಒಂದು ನಿಗದಿತ ಬೆಲೆನ ಅದಕ್ಕೆ ಮಾಡಲೇಬೇಕು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಏನು ಎಂತು ಅಂತೇಳ್ಬಿಟ್ಟು. ಇವಾಗ ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ, ಎಲ್ಲ ಮಕ್ಳುಗಳಾಗಲಿ ಅದನ್ನು ನೋಡಿಕೊಂಡು ಯಾವ ರೀತಿ ಮುಂದೆ ನಾವು ಮೆಡಿಕಲ್ನ ಮುಂದಕ್ಕೆ ಯಾವ ರೀತಿ ನಾವು ಹೋಗಬೇಕು ಅನ್ನೋದು ಪಾಪ ಮಕ್ಳಿಗೆ ಗೊತ್ತಾಗುತ್ತೆ. ಎಷ್ಟೋ ತಂದೆ ತಾಯಿಗಳಿಗೆ ದುಡ್ಡಿರುತ್ತೆ, ಎಷ್ಟೋ ತಂದೆ ತಾಯಿಗಳಿಗೆ ದುಡ್ಡುಗಳಿರುತ್ತೆ. ಆ ದುಡ್ಡು ಇದು ಹೆಂಗೆ ಅದನ್ನು ತೊಗೊಂಡೋಗಿ ನಾವು ಮಕ್ಕಳಿಗೆ ಗೌರ್ಮೆಂಟ್ ಸೀಟಾಗಲಿ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಆಗಲಿ ತೊಗೊಬೇಕು ಅನ್ನೋದು ಇರೋಲ್ಲ. ಗೌರ್ಮೆಂಟ್ ಸೀಟಲ್ಲಿ ಫ್ರೀಯಾಗಿ ಸಿಗುತ್ತೆ. ಯಾಕೆಂದರೆ 550-600 ಮಾರ್ಕ್ಸ್ ತೆಗೆದ್ರೆ ಅವರೇ ಕೊಡ್ತಾರೆ ಗೌರ್ಮೆಂಟ್ನವರು. ಈ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಬಂದಾಗ 1.5-2 ಕೋಟಿವರೆಗೂ ನಾನೇ ಕೇಳ್ಕೊಂಡಿದ್ದೀನಿ ಸರ್. ಯಾಕೆಂತಂದರೆ ನಾನು ಖುದ್ದಾಗಿ ನೋಡಿದ್ದೀನಿ. ಆದರೆ ಇದರಲ್ಲಿ ಧ್ವನಿ ಎತ್ತಕ್ಕಾಗ್ದೇ ನಾವು ಸುಮ್ಮನೆ ಇದ್ವಿ. ಇತ್ತೀಚೆಗೆ 1-2 ಪ್ರಕರಣಗಳು ಈಚೆಗೆ ಬಂದಿದೆ. ದಯಮಾಡಿ ನಾನು ಗೌರ್ಮೆಂಟಲ್ಲಿ ನಾನು ಮನವಿ ಮಾಡ್ಕೊತೀನಿ. ಇವಾಗ ಇನ್ನು ಮುಂದೆ ನಮ್ಮ ಮಕ್ಳುಗಳು ಓದಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಈ ಥರ ಕೋಟಿಗಟ್ಟಲೆ ಖರ್ಚು ಮಾಡಿ ಓದೋಂಥ ಮಕ್ಳುಗಳು ಎಲ್ಲಿ ಚೆನ್ನಾಗಿ ಓದ್ಕೊಂಡು ಅವರು ಯಾವ ಒಳ್ಳೆ ಡಾಕ್ಟ್ರಾಗಿರ್ತಾರೆ ನೀವೇ ಯೋಚನೆ ಮಾಡಿ. ಇವತ್ತು ಕಷ್ಟಪಟ್ಟು ಮಕ್ಕಳಿಗೆ ಅವಕಾಶ ಇಲ್ಲ ಅಂತಂದರೆ ದುಡ್ಡು ಇವತ್ತು ಯಾವ ರೀತಿ ಬೇಕಾದರೂ ಸಂಪಾದನೆ ಮಾಡಿ ದುಡ್ಡು ಇಟ್ಟಿರ್ತಾರೆ. ಆದರೆ ಕಷ್ಟಪಟ್ಟು ಓದಿರೋ ಮಕ್ಕಳಿಗೆ ಇವತ್ತು ಬೆಲೆ ಇಲ್ದಂಗೆ ಆಗ್ತಾಯಿದೆ. ಆಮೇಲೆ ಇಂಥ ಜಾಲಗಳನ್ನ ಕಂಡಿಡಿದು ಫಸ್ಟು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಏನಾಗಿದೆ ಇವಾಗ ನೋಡಿ, ಅದೇ ಆಗ್ತಾ ಇರೋದು. ಇವತ್ತು ಏನು ಮೆಡಿಕಲ್ ಕಾಲೇಜ್ಗಳಿದೆ ಎಲ್ಲ ಯಾರ್ದು ಸರ್ ಮೆಡಿಕಲ್ ಕಾಲೇಜಸ್ ಇರೋದು? ಎಲ್ಲ ರಾಜಕಾರಣಿಗಳು ಮೆಡಿಕಲ್ ಕಾಲೇಜ್ಗಳು ಇರೋದು. ಇವತ್ತು ಗೌರ್ಮೆಂಟ್ ಕಾಲೇಜುಗಳನ್ನ ನೀವು ಯಾಕೆ ಸರ್ಕಾರದವರು ಅದನ್ನು ನೀವು ಉದ್ಧಾರ ಮಾಡ್ತಾಯಿಲ್ಲ? ನೀವು ಗೌರ್ಮೆಂಟ್ ಕಾಲೇಜನ್ನು ನೀವು ಈಚೆಗೆ ತೊಗೊಂಬನ್ನಿ. ನಿಮ್ಮ ಏನು ಕಾಲೇಜಸ್ ಇದೆ ಆ ಥರ ಕಾಲೇಜುಗಳನ್ನ ಹೈಟೆಕ್ ಮಾಡಿ. ಆವಾಗ ಇದೆಲ್ಲ ಏನೂ ಆಗೋದಿಲ್ಲ. ದುಡ್ಡುಗಳು ಯಾರು ಕಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಆವಾಗ ಹಿಂದೆ ಡಾಕ್ಟ್ರು ಓದ್ತಾ ಇದ್ದಾರೆ ಅಂದರೆ ಒಂದು ದೊಡ್ಡ ಗೌರವ ಇತ್ತು. ಇವಾಗ ಅದೊಂದು ದೊಡ್ಡ ದಂಧೆ ಆಗಿ ಡಾಕ್ಟ್ರುಗಳಿಗೆ ಬೆಲೆನೇ ಇಲ್ದಂಗೆ ಆಗೋಗಿದೆ. ಇದು ನಾನೊಬ್ಬಳೇ ಅಲ್ಲ, ನಾನೊಬ್ಬಳು ಧ್ವನಿ ಅಲ್ಲ, ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಮತ್ತು ನಿಮ್ಮ ಮೀಡಿಯಾಗಳು ಸಹ ಇದಕ್ಕೆ ನೀವು ಸಹಕಾರ ಕೊಟ್ಟು ನೀವು ಅದನ್ನು ತಡೆ ಹಿಡಿಯೋವಂಥ ಕೆಲಸನ ಮಾಡಬೇಕು. ಈ ಹೊಸ ಗೌರ್ಮೆಂಟಿಗೆ ನಾನು ಹೇಳೋದು ಒಂದಿಷ್ಟೇ ಸರ್, ನಾನು ಹೇಳೋದು ನಾನು ಭಾರಿ ಮನವಿ ಮಾಡ್ಕೊತೀನಿ. ಇವಾಗೇನು ನೀವು ಈ ವೆಬ್ಸೈಟನ್ನ ಗೌರ್ಮೆಂಟ್ ವೆಬ್ಸೈಟ್ ಅಂತ ಬಿಟ್ಟು ಅದಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳಿಗೆ. ಈಗ ಮುಖಾಂತರ ಹೋದರೆ ನೀವು ಮಕ್ಳುಗಳ್ನ ನೀವು ಈ ಥರ ಮ್ಯಾನೇಜ್ಮೆಂಟ್ ಮುಖಾಂತರ ಸೇರಿಸ್ಬೋದು ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಮೂಡಿಸಿದಾಗ ಮಾತ್ರ ಇದು ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ಈ ಥರ ಏನಂತ ಹೇಳ್ತಾರೆ, ಇವಾಗ ಒಂದು ಕೋಟಿಗಟ್ಟಲೆ ದಂಧೆ ಮಾಡೋ ಅಂಥ ಜನಗಳು ಒಬ್ಬರಲ್ಲ ಸರ್. ಇವತ್ತು ಏನಾಗಿದೆ ಅಂದರೆ ಫಾರ್ಚುನರ್ ಕಾರಲ್ಲಿ ಒಳ್ಳೊಳ್ಳೆ ಒಡವೆಗಳು ಹಾಕ್ಕೊಂಡು ದೊಡ್ಡದಾಗಿ ಹೈಟೆಕ್ ಮಾತಾಡ್ಕೊಂಡು ಹೋಗ್ತಾರಲ್ಲ, ಅವ್ರನ್ನ ನಂಬ್ತಾರೆ ಜನ. ಒಳ್ಳೆ ಕೆಲಸ ಮಾಡೋರನ್ನ ಯಾರೂ ನಂಬಿಕೆ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಆಗಿದೆ ಇವಾಗ. ಅದಕ್ಕೋಸ್ಕರ ನಾನು ನನ್ನ ಪ್ರತಿಷ್ಠಿತ ಆಸ್ಪತ್ರೆ ವೈದ್ಯರುಗಳೇ ಈ ಥರ 1,40,00,000 ತಗೊಂಡು ಸೀಟ್ ಇಲ್ಲ ಅಂತ ಅದೇ ಸರ್, ಅದಕ್ಕೆ ನಾನು ಹೇಳ್ತಾ ಇರೋದು. ಇವತ್ತು ಏನಾಗಿದೆ, ಒಂದು ಕನ್ಸಲ್ಟೇಷನ್ಗೆ ಇವತ್ತು ಸಾವಿರಾರು ರೂಪಾಯಿ ದುಡ್ಡು ಕೊಡಬೇಕು. ಬಡವರು ಎಲ್ಲಿಂದ ತಂದು ಕೊಡ್ತಾರೆ? ಎಷ್ಟೋ ಜನ ಸಾಯ್ತಾ ಇದ್ದಾರೆ ಸರ್. ದಯಮಾಡಿ ಇದು ನಾನು ಇವಾಗ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಮನವಿ ಮಾಡ್ಕೊತೀನಿ. ಇದೊಂದು ದಂಧೆ ನಿಲ್ಲೇಬೇಕು. ಇದು ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಟ್ಟೋವರೆಗೂ ನೀವು ಮೀಡಿಯಾದವರು ಇದನ್ನು ಕಳಿಸ್ಬೇಕು ಅಂತ ನಾನು ನಿಮ್ಮಲ್ಲೂ ಮನವಿ ಮಾಡ್ಕೊತೀನಿ. ಯಾಕೆ ಅಂತಂದರೆ ಇಂದು ದೊಡ್ಡ ದಂಧೆ ಆಗಿದೆ. ಇದ್ರ ಬಗ್ಗೆ ನೀವು ಗೌರ್ಮೆಂಟ್ ಕಡೆಯಿಂದನೇ ಅವೇರ್ನೆಸ್ ಮೂಡಿಸ್ಬೇಕು ನೀವು. ಯಾಕೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಇಷ್ಟಂತ ಇರುತ್ತೆ, ಅದನ್ನು ನೀವು ತಗೊಂಡ್ಮೇಲೆ ಮತ್ತೆ ಇಯರ್ಲಿನೂ ಕಟ್ಟಬೇಕಾಗುತ್ತೆ. ಅದನ್ನು ಯಾರು ಬಡವ್ರ ಬಗ್ಗರು ಮಾಡೋಕ್ಕಾಗಲ್ಲ. ವಿದ್ಯಾವಂತರುಗಳು ಕರೆಕ್ಟಾಗಿ ಯಾರು ಅಂತ ಗುರುತಿಸಿ ನೀವು ಸೀಟ್ ಕೊಟ್ಟು ಅವ್ರನ್ನ ಒಳ್ಳೆ ಡಾಕ್ಟ್ರನ್ನಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು.